ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿಕಾಮ್ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ, ಒಂದು ಸಬ್ಜೆಕ್ಟ್ ಏನಿದೆ, ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ 2024 ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಬಿ ಕ್ವಶನ್ ನಂಬರ್ 6 ಒಂದು ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಬನ್ನಿ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕ್ವಶನ್ ನಂಬರ್ 6 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ exchange ratio under EPS and MPS from the following if Arya Limited is taking over Surya Limited. ನೋಡಿ, ನಮಗೆ ಕ್ವಶನ್ ಅಲ್ಲಿ ಹೇಳಿದರೆ ಏನ್ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದರೆ, ಯಾವ ಮೆಥಡ್ ಅಲ್ಲಿ ಅಂತ ಹೇಳಿದ್ರೆ ಅಂಡರ್ EPS ಮೆಥಡ್ ಅಲ್ಲಿ, ಅಂದ್ರೆ ಅರ್ನಿಂಗ್ ಪರ್ ಶೇರ್ ಮತ್ತೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಓಕೆ, ಈ ಮೆಥಡ್ ಅಲ್ಲಿ ನಮಗೆ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಿ ಆರ್ಯಾ ಲಿಮಿಟೆಡ್ ಟೇಕಿಂಗ್ ಓವರ್ ಸೂರ್ಯ ಲಿಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆರ್ಯ ಅಕ್ವೈರ್ ಮಾಡ್ಕೊಳ್ತಾ ಇದೆ, ಸೂರ್ಯ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ತಾ ಇದೆ, ತಗೊಂಡು ಹೋಗ್ತಾ ಇದೆ ಅಂತ ಅರ್ಥ. ಸೊ ಆರ್ಯ ಈಸ್ ಅಕ್ವೈರಿಂಗ್ ಕಂಪನಿ, ಸೂರ್ಯ ಲಿಮಿಟೆಡ್ ಈಸ್ ಟಾರ್ಗೆಟೆಡ್ ಕಂಪನಿ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಆರ್ಯ ಲಿಮಿಟೆಡ್, ಸೂರ್ಯ ಲಿಮಿಟೆಡ್. ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ 2 ಲ್ಯಾಕ್ 1,50,000. ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ 30,000 ಆರ್ಯದಲ್ಲಿ ಬರುತ್ತೆ, 25,000 ಸೂರ್ಯ ಲಿಮಿಟೆಡ್ ಅಲ್ಲಿ ಬರುತ್ತೆ. ನಂಬರ್ ಆಫ್ ಈಕ್ವಿಟಿ ಶೇರ್ಸು 10,000 ಆರ್ಯ ಲಿಮಿಟೆಡ್ ಅಲ್ಲಿ ಇದೆ, 10,000 ಸೂರ್ಯ ಲಿಮಿಟೆಡ್ ಇದೆ. ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ 3 rupees ಆರ್ಯ ಲಿಮಿಟೆಡ್ ಅಲ್ಲಿ, 2.5 rupees ಸೂರ್ಯ ಲಿಮಿಟೆಡ್ ಅಲ್ಲಿ ಇದೆ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕೊಟ್ಟಿದ್ದಾರೆ 30 rupees ಆರ್ಯ ಲಿಮಿಟೆಡ್ ಇದೆ, 20 rupees ಸೂರ್ಯ ಲಿಮಿಟೆಡ್ ಇದೆ. ಪ್ರೈಸ್ ಅರ್ನಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ಆರ್ಯ ಲಿಮಿಟೆಡ್ ಅಲ್ಲಿ 10, ಸೂರ್ಯ ಲಿಮಿಟೆಡ್ ಅಲ್ಲಿ 8 ಇದೆ. ಸೊ ಇದು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿರೋದು. ಸೊ ಇದನ್ನ ನಮ್ಗೆ ಹೇಳಿದರೆ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನೀವು MPS ಮತ್ತೆ EPS ಮೆಥಡ್ ಅಲ್ಲಿ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ನೀವು EPS ಮೆಥಡ್ ಮತ್ತೆ MPS ಮೆಥಡ್ ಅಲ್ಲಿ ನೀವು ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಮೊದಲು ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಸೊ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸೊ ನೋಡಿ, ಫಸ್ಟ್ ನಾವು ಯಾವ ಮೆಥಡ್ ಅಲ್ಲಿ ಯೂಸ್ ಮಾಡೋಣ ಅಂದ್ರೆ EPS ಮೆಥಡ್ ಅನ್ನ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಗೆ ಇಲ್ಲಿ ಫಾರ್ಮುಲಾ ಫಸ್ಟ್ ಬರೀತೀನಿ. ಸೊ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ EPS ಮೆಥಡ್. ಸೊ EPS ಮೆಥಡ್ ಅಲ್ಲಿ ನೀವು ಎಕ್ಸ್ಚೇಂಜ್ ರೇಷಿಯೋ ಮಾಡ್ತೀರಾ ಅಂದ್ರೆ ಏನ್ ಫಾರ್ಮುಲಾ ಅಂತ ಹೇಳಿದ್ರೆ, ನೋಡಿ, EPS ಆಫ್ ಟಾರ್ಗೆಟೆಡ್ ಕಂಪನಿ EPS of targeted company divided by EPS of acquiring company. ಸೊ ನೋಡಿ, ಇದು ಫಾರ್ಮುಲಾ ಗೊತ್ತಿರಬೇಕು. ಎಕ್ಸ್ಚೇಂಜ್ ರೇಷಿಯೋ ಅಂಡರ್ EPS ಮೆಥಡ್ ಅಲ್ಲಿ ನೀವು ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ EPS ಆಫ್ ಟಾರ್ಗೆಟೆಡ್ ಕಂಪನಿ ಡಿವೈಡೆಡ್ ಬೈ EPS ಆಫ್ ಅಕ್ವೈರಿಂಗ್ ಕಂಪನಿ. ಈ ಒಂದು ಪ್ರಾಬ್ಲಮ್ ನಲ್ಲಿ ಯಾವುದು ಟಾರ್ಗೆಟೆಡ್ ಕಂಪನಿ ಅಂತ ಹೇಳಿದ್ರೆ, ಸೊ EPS ಆಫ್ ಟಾರ್ಗೆಟೆಡ್ ಕಂಪನಿ ಅಂದ್ರೆ ಆರ್ಯ ಲಿಮಿಟೆಡ್ ಟೇಕ್ ಓವರ್ ಮಾಡ್ತಾ ಇದೆ ಸೂರ್ಯ ಲಿಮಿಟೆಡ್ ನ. ಹಾಗಾಗಿ ಟಾರ್ಗೆಟೆಡ್ ಕಂಪನಿ ಅಂದ್ರೆ ಸೂರ್ಯ. ಈ ಒಂದು ಕ್ವಶನ್ ಅಲ್ಲಿ ಸೂರ್ಯ ಇಸ್ ಎ ಟಾರ್ಗೆಟೆಡ್ ಕಂಪನಿ. ಅಕ್ವೈರಿಂಗ್ ಕಂಪನಿ ಅಂದ್ರೆ ಯಾರು ತಗೊಳ್ತಾ ಇರೋದು? ಆರ್ಯ ತಗೊಳ್ತಾ ಇರೋದು. ಸೊ ಆರ್ಯ ಈಸ್ ಅಕ್ವೈರಿಂಗ್ ಕಂಪನಿ ಅಂತ ಕರಿತೀವಿ. ಸೊ ನೋಡಿ, EPS ಆಫ್ ಟಾರ್ಗೆಟೆಡ್ ಕಂಪನಿ ಡಿವೈಡೆಡ್ ಬೈ EPS ಆಫ್ ಅಕ್ವೈರಿಂಗ್ ಕಂಪನಿ ಮಾಡಿದ್ರೆ ನಿಮಗೆ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ EPS ಮೆಥಡ್ ಅಲ್ಲಿ ಸಿಗುತ್ತೆ. ಬಟ್ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ EPS ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡಿ. EPS ಕೊಟ್ಟಿಲ್ಲ ಅಂದ್ರೆ ಮೊದಲು ನೀವು EPS ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಕ್ವಶನ್ಸ್ ಅಲ್ಲಿ ನೋಡಿ, ಅವರೇ ಹೇಳಿದ್ದಾರೆ ಅರ್ನಿಂಗ್ ಪರ್ ಶೇರ್ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಬಿಟ್ಟಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಎರಡೂ ಕಂಪನಿಯಲ್ಲೂ ಕೂಡ ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. EPS ಆಫ್ ಟಾರ್ಗೆಟೆಡ್ ಕಂಪನಿ ಸೂರ್ಯ ಲಿಮಿಟೆಡ್ ಅಲ್ಲಿ 2.5 ಇದೆ. EPS ಆಫ್ ಅಕ್ವೈರಿ ಕಂಪನಿ ಆರ್ಯ ಲಿಮಿಟೆಡ್ ಅಲ್ಲಿ 3 rupees ಇದೆ. ನೋಡಿ, EPS ಅನ್ನ ಅವರೇ ಕೊಟ್ಟಿದ್ದಾರೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಫಾರ್ಮುಲಾಗೆ ಅಪ್ಲೈ ಮಾಡ್ಬೋದು. ಸಪೋಸ್ EPS ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಯಿತು. ಸೊ ಪ್ರಾಫಿಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಿಮಗೆ EPS ಬರ್ತಾ ಇತ್ತು. ಈಗ 30,000 ಡಿವೈಡೆಡ್ ಬೈ 10,000 ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಿಮ್ಗೆ EPS 3ನೇ ಬರುತ್ತೆ. 25,000 ಡಿವೈಡೆಡ್ ಬೈ 10,000 ಈಕ್ವಿಟಿ ಶೇರ್ಸ್ ಮಾಡಿದ್ರೆ 2.5 ಬರುತ್ತೆ. ಬಟ್ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ರೆ ನೀವು ಮತ್ತೆ ಏನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೋಗಬೇಡಿ. EPS ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನೀವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿ. EPS ಆಫ್ ಟಾರ್ಗೆಟೆಡ್ ಕಂಪನಿ ಡಿವೈಡೆಡ್ ಬೈ EPS ಆಫ್ ಅಕ್ವೈರಿ ಕಂಪನಿ. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಟಾರ್ಗೆಟೆಡ್ ಕಂಪನಿಯ EPS ಇರೋದು 2.5 ಇದೆ.
ಡಿವೈಡೆಡ್ ಬೈ ಇ ಪಿ ಎಸ್ ಆಫ್ ಅಕ್ವೈರಿ ಕಂಪನಿ ಅಂದರೆ ಆರ್ಯ ಲಿಮಿಟೆಡ್ನ ಇ ಪಿ ಎಸ್ ಎಷ್ಟಿದೆ ಅಂದರೆ 3 ರೂಪೀಸ್ ಇದೆ. ಸೊ ನೀವು ಸಿಂಪ್ಲಿಫೈ ಮಾಡಿದ್ರೆ 2.5 ಡಿವೈಡೆಡ್ ಬೈ 3 ಮಾಡಿದ್ರೆ, ಸೊ ಈ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ ಇ ಪಿ ಎಸ್ ಮೆಥಡಲ್ಲಿ 2.5 ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 0.833 ಬರುತ್ತೆ. ಜಸ್ಟ್ 2 ಡಿಜಿಟ್ ಸಾಕು. 0.83 ಈಸ್ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ ಇ ಪಿ ಎಸ್ ಮೆಥಡಲ್ಲಿ ಇರ್ತಕ್ಕಂಥದ್ದು. ಟಾರ್ಗೆಟೆಡ್ ಕಂಪನಿ ಇ ಪಿ ಎಸ್ ಡಿವೈಡೆಡ್ ಬೈ ಅಕ್ವೈರಿಂಗ್ ಕಂಪನಿ ಇ ಪಿ ಎಸ್ ಮಾಡಿದ್ರೆ ನಿಮಗೆ ಬರುತ್ತೆ. ಕ್ವಶನಲ್ಲಿ ಇ ಪಿ ಎಸ್ ಅನ್ನು ಅವರೇ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ನಾನು ಡೈರೆಕ್ಟಾಗಿ ಫಾರ್ಮುಲಾಗಿ ಹಾಕೊಂಡಿದ್ದೀನಿ. ಇ ಪಿ ಎಸ್ ಆಫ್ ಟಾರ್ಗೆಟೆಡ್ ಕಂಪನಿ ಅಂದರೆ ಸೂರ್ಯ ಲಿಮಿಟೆಡ್ ಇ ಪಿ ಎಸ್ 2.5 ಇದೆ, ಡಿವೈಡೆಡ್ ಬೈ ಇ ಪಿ ಎಸ್ ಆಫ್ ಅಕ್ವೈರಿ ಕಂಪನಿ ಆರ್ಯ ಲಿಮಿಟೆಡ್ ಅಂದರೆ 3 ಇದೆ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0.83 ಬಂತು. ಇದು ಇ ಪಿ ಎಸ್ ಮೆಥಡಲ್ಲಿ. ಅದೇ ಥರ ನೀವು ಎಕ್ಸ್ಚೇಂಜ್ ರೇಷಿಯೋಸ್ ಅಂಡರ್ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ ಎಂ ಪಿ ಎಸ್ ಮೆಥಡಲ್ಲಿ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಎಂ ಪಿ ಎಸ್ ಮೆಥಡಲ್ಲಿ ನೀವು ಮಾಡ್ತೀರಾ ಅಂದರೆ ಇದಕ್ಕೆ ಫಾರ್ಮುಲಾ ಏನು ಹೇಳ್ತಪ್ಪ ಅಂದರೆ ಎಂ ಪಿ ಎಸ್ ಆಫ್ ಟಾರ್ಗೆಟೆಡ್ ಕಂಪನಿ. So here targeted company in the sense nothing but Surya is a targeted company. So Surya is a targeted company. So MPS of targeted company, MPS in the sense market price per share of targeted company ಅಂತ divided by acquiring company, MPS of acquiring company. Here acquiring company is Arya is a acquiring company. ಸೊ ಎಂ ಪಿ ಎಸ್ ಆಫ್ ಅಕ್ವೈರಿಂಗ್ ಕಂಪನಿ. ಸೊ ಇದು ಎಂ ಪಿ ಎಸ್ ಮೆಥಡ್ ಮಾಡ್ತೀರಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿ. ಎಂ ಪಿ ಎಸ್ ಆಫ್ ಟಾರ್ಗೆಟೆಡ್ ಕಂಪನಿ ಡಿವೈಡೆಡ್ ಬೈ ಎಂ ಪಿ ಎಸ್ ಆಫ್ ಅಕ್ವೈರಿಂಗ್ ಕಂಪನಿ ಮಾಡಿದ್ರೆ ನಿಮಗೆ ಎಕ್ಸ್ಚೇಂಜ್ ರೇಷಿಯೋ ಸಿಕ್ಬಿಡುತ್ತೆ. ಎಂ ಪಿ ಎಸ್ ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಕ್ವಶನಲ್ಲಿ ಕೊಟ್ಟಿದ್ದಾರ ನೋಡ್ಕೊಳ್ಳಿ. 90% ಕ್ವಶನಲ್ಲೇ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ನೋಡಿ ಇಲ್ಲಿ ಎಂ ಪಿ ಎಸ್ ಕೊಟ್ಟಿದ್ದಾರೆ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ಬೋತ್ ಆರ್ಯ ಕಂಪನಿ ಅಂಡ್ ಸೂರ್ಯ ಕಂಪನಿ ಇಬ್ರದ್ದು ಕೂಡ ಕೊಟ್ಟಿದ್ದಾರೆ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ನೀವು ಡೈರೆಕ್ಟ್ ಆಗಿ ಈ ಫಾರ್ಮುಲಾಗೆ ಅಪ್ಲೈ ಮಾಡ್ಬೋದು. ಸೊ ಈಗ ನೋಡಿ, ಸೊ ಎಂ ಪಿ ಎಸ್ ಆಫ್ ಟಾರ್ಗೆಟೆಡ್ ಕಂಪನಿ ಅಂದರೆ ಸೂರ್ಯ ಲಿಮಿಟೆಡ್ನ ಎಂ ಪಿ ಎಸ್ ಎಷ್ಟಿದೆಯಪ್ಪ ಅಂದರೆ 20 ರೂಪೀಸ್ ಇದೆ. ದಟ್ ಈಸ್ 20 ಡಿವೈಡೆಡ್ ಬೈ ಎಂ ಪಿ ಎಸ್ ಆಫ್ ಅಕ್ವೈರಿಂಗ್ ಕಂಪನಿ ಅಂದರೆ ಆರ್ಯ ಇಸ್ ಅನ್ ಅಕ್ವೈರಿಂಗ್ ಕಂಪನಿ. ಸೊ ಅಕ್ವೈರಿಂಗ್ ಕಂಪನಿ ಈ ಬಂದು 20 ಡಿವೈಡೆಡ್ ಬೈ 30 ಮಾಡಿದ್ರೆ 20 ಡಿವೈಡೆಡ್ ಬೈ 30 ಮಾಡಿದ್ರೆ ಸೊ ನಿಮಗೆ ಎಕ್ಸ್ಚೇಂಜ್ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಮಾಡಿ 20 ಡಿವೈಡೆಡ್ ಬೈ 30 ಮಾಡಿದ್ರೆ ನಮಗೆ 0.66 ನಮಗೆ ಬರುತ್ತೆ. ಸೊ ಅಥವಾ 0.667 ಅಂತ ಬೇಕಾದ್ರೂ ನೀವು ತಗೋಬಹುದು. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 0.66 ಬರುತ್ತೆ. ಸೊ ಇದು ಎಂ ಪಿ ಎಸ್ ಮೆಥಡಲ್ಲಿ ಎಕ್ಸ್ಚೇಂಜ್ ರೇಷಿಯೋನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಇದು ಆನ್ಸರ್ ಇರ್ತಕ್ಕಂಥದ್ದು. ಸೊ ಎಕ್ಸ್ಚೇಂಜ್ ರೇಷಿಯೋ ಅಂಡರ್ ಎಂ ಪಿ ಎಸ್ ಮೆಥಡಲ್ಲಿ ಇಷ್ಟೇ ಸಿಂಪಲ್. 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಒಂದೊಂದು ಮೆಥಡ್ಗೆ 2 ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಇ ಪಿ ಎಸ್ ಎಂ ಪಿ ಎಸ್ ನಿಮಗೆ ಕ್ವಶನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಫಾರ್ಮುಲಾಗಿ ಅಪ್ಲೈ ಮಾಡಿ. ಬಟ್ ನಿಮಗೆ ಟಾರ್ಗೆಟೆಡ್ ಕಂಪನಿ ಯಾವುದು, ಅಕ್ವೈರಿ ಕಂಪನಿ ಯಾವುದು ಅಂತ ಕರೆಕ್ಟ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.